ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ವಸತಿ ಮತ್ತು ವಕ್ಫ್ ಸಚಿವರು ಆದ ಬಿಜೆಡ್ ಶ್ರೀ ಜಮೀರ್ ಅಹಮದ್ ಖಾನ್ ಅವರಿಗೆ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಕೊಳಚೆ ಮಂಡಳಿ ಅಧ್ಯಕ್ಷರು ಆದ ಶ್ರೀ ಪ್ರಸಾದ್ ಅಬ್ಬಯ್ಯ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದ ಚಿಲವಾದಿ ಮಹಾಸಭಾ ಜಿಲ್ಲಾ ಮುಖಂಡರು ಚಿತ್ರಪ್ಪ ಚಿಲವಾದಿ, ಕೊಪ್ಪಳ ಜಿಲ್ಲೆ ಮತ್ತು ಇನ್ನೂ ಹಲವಾರು ಜಿಲ್ಲೆಗಳಿಂದ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಆಗಮಿಸಿದರು. ಮತ್ತು ಪ್ರಸಾದ್ ಅಬ್ಬಯ್ಯ ಅವರು ಮಾತನಾಡಿ ಹೇಳಿದ್ರು, ಬಡವರಿಗಾಗಿ ದುಡಿತಾ ಇದ್ದಾರೆ ಅಂದ್ರೆ ದಲಿತರಿಗಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಜಮೀರ್ ಅಹಮದ್ ಸರ್ ಅಂತ ಹೇಳಿದ್ರು. ನಂತರ ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನ ಆಚರಿಸುವ ನಾವು ಹುಟ್ಟು ಹಬ್ಬ ಜಮೀರ್ ಅಹಮದ್ ಸರ್ದು ಅಲ್ಲ, ನಮ್ಮ ದಲಿತರದ್ದು ಎನ್ನುವ ಮಾತು ಸ್ಪಷ್ಟವಾಗಿ ತಿಳಿಸಿದ್ರು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಅಪ್ರತಿಮ ನಾಯಕರು, ಇಡೀ ರಾಜ್ಯದಲ್ಲಿ ಒಂದು ಸಂಘಟನಾ ಶಕ್ತಿ ಅಂದ್ರೆ ಏನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಂತ ಒಂದು ಶಕ್ತಿ. ಇವತ್ತು ಜಮೀರ್ ಅಹಮದ್ ಅಮ್ಮನವರು ಒಂದು ವ್ಯಕ್ತಿ ಅಲ್ಲ, ಇವರು ಒಂದು ವ್ಯಕ್ತಿ ಅಲ್ಲ, ಇವರು ಒಂದು ಶಕ್ತಿ. ಜಮೀರ್ ಅಹಮದ್ ಸಾಹೇಬರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಬಹುಶಃ ಇಡೀ ರಾಜ್ಯದಲ್ಲಿ ದಾನ ವೀರ ಶೂರ ಕರ್ಣ ಅನ್ನುವಂತಹ ಬಿರುದಿನಿಂದ ಬಹಳ ಜನರಿಗೆ ನಾವೆಲ್ಲ ಹೇಳ್ತೀವಿ. ಜನಪ್ರಿಯ ನಾಯಕರು, ಜನಸ್ನೇಹಿ, ಬಡವರ ಬಂಧು ಅಂತೇಳೆಲ್ಲ ಹೇಳ್ತೀವಿ. ನಿಜವಾಗಿ ಕೂಡ ಇವೆಲ್ಲ ಅರ್ಥಗಳು ಬಹಳಷ್ಟು ಯಾರಿಗಾದ್ರೂ ಹೋಗ್ತಾ ಇದ್ರೆ ಒಪ್ತಾ ಇದ್ರೆ ಅದು ಜಮೀರ್ ಅಹಮದ್ ಸಾಹೇಬರಿಗೆ ಅಂತ ಹೇಳ್ಬೇಕಾಗ್ತದೆ. ನಾವು ಬಹಳ ಜನರಿಗೆ ಸುಮ್ಮನೆ ಹೇಳ್ತೀವಿ ಬಡವರ ನಾಯಕರು, ಬಡವರ ಶಕ್ತಿ ಅಂತೆಲ್ಲ, ಅದು ಬರೀ ಬಾಯಿ ಮಾತಿನಲ್ಲಿ ಹೇಳ್ತೀವಿ. ಆದರೆ ಬಡವರ ಬಂಧು ಅನ್ನುವಂಥದ್ದು ಯಾರಿಗಾದ್ರೂ ಹೇಳಬೇಕು ಅಂತಂದ್ರೆ, ಯಾರಿಗಾದ್ರೂ ಬಹಳ ಸೂಕ್ತವಾದಂಥ ಅರ್ಥ ಅಂತಂದ್ರೆ ಅದು ಜಮೀರ್ ಅಹಮದ್ ಸಾಹೇಬರು ಅಂತ ಹೇಳ್ಬೇಕಾಗ್ತದೆ. ಯಾವತ್ತೂ ಕೂಡ ಬಡವರಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿತ್ವ ಜಮೀರ್ ಅಹಮದ್ ಸಾಹೇಬರು. ಬಡವರಲ್ಲಿ ದೇವರನ್ನು ಕಾಣುವಂತ ವ್ಯಕ್ತಿತ್ವ. ಯಾವತ್ತು ಜನರಲ್ಲಿ ಸರ್ ನಾವು ಮೊದಲು ಬರ್ತೀವಿ ಸರ್, ನಮ್ಮ ನಾಯಕ ಸರ್ ಜಮೀರ್ ಅಣ್ಣ, ನಮ್ಮ ದಲಿತ ಸಮುದಾಯದ ಶಕ್ತಿ ಸರ್ ಅದು ಅಂತೇಳಿ ಬಹಳ ಪ್ರೀತಿ ಹೆಮ್ಮೆಯಿಂದ ನಿಮ್ಮನ್ನು ಅಪ್ಕೊಳ್ಳುವಂತ ನಾಯಕತ್ವ ನಿಜಕ್ಕೂ ನಮಗೂ ಕೂಡ ಬೇಕಾಗಿದೆ. ನಮ್ಮ ನಿಜವಾದಂಥ ಲೀಡರ್ಶಿಪ್, ನಿಜವಾದಂಥ ಆ ಲೀಡರ್ಶಿಪ್ ಕ್ವಾಲಿಟಿ ಅದು ಯಾರಲ್ಲಾದ್ರೂ ಇದ್ರೆ ಅದು ಜಮೀರ್ ಅಣ್ಣ ಅಂತ ಹೇಳೋದು. ಅವರ ಮುಖಸ್ಥಿತಿ ನಾನು ಹೇಳ್ತಾ ಇಲ್ಲ, ನಿಜವಾಗಿ ಕೂಡ ಅವ್ರಿಗೆ ಅದೇನೇನೋ ದೇವರು ಬಹಳ ಜನರಿಗೆ ಕೊಟ್ಟಿರ್ತಾನೆ, ಆದರೆ ಅದನ್ನು ಕೊಡುವಂತ ಗುಣ ಎಲ್ಲರಿಗೂ ಇರೋದಿಲ್ಲ, ಆ ಹೃದಯ ಇರೋದಿಲ್ಲ. ಆ ಹೃದಯ ಶ್ರೀಮಂತಿಕೆ ಯಾರಲ್ಲಿ ಇದ್ರೆ ಅದು ಜಮೀರ್ ಅಣ್ಣ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಅವರೊಂದು ಲೀಡರ್ಶಿಪ್ ಅನ್ನು ಒಪ್ಕೊಂಡ್ಬಿಟ್ಟಿದ್ದೀನಿ. ನಿಜವಾಗಿ ಕೂಡ ನಿಮ್ಮ ನಾಯಕತ್ವಕ್ಕೆ ನಾವೆಲ್ಲ ಕೂಡ ನಿಮ್ಮ ಬೆನ್ನೆಲುಬಾಗಿ ನಾವು ನಿಲ್ತೀವಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ಎಲ್ಲ ಶೋಷಿತ ಜನಾಂಗವನ್ನು ತೆಗೆದುಕೊಂಡು ಹೋಗುವಂತ, ಶೋಷಣೆಗಳಾದಂಥ ಶಕ್ತಿಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂತ ಶಕ್ತಿ ಯಾರಾದ್ರಲ್ಲಿದ್ರೆ ಅದು ನಿಮ್ಮಲ್ಲಿದೆ. ಆ ಶಕ್ತಿ ಖಂಡಿತವಾಗಿ ಕೂಡ ಇವತ್ತು ನಮ್ಮ ಒಂದು ನಾವು ಕರೆ ಕೊಟ್ಟ ತಕ್ಷಣ ಎಲ್ಲರೂ ಬರೋದಿಲ್ಲ. ಯಾರು ಬರ್ತಾರೆ ಅಂತ ಕೇಳ್ತಾರೆ, ಯಾರು ಹುಟ್ಟಪ್ಪ ಅಂತ ಕೇಳ್ತಾರೆ. ಜಮೀರ್ ಅಣ್ಣ ಅಂತಂದ್ರೆ ಇವತ್ತು ಮನೆ ಮಗನಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ. ಇವತ್ತು ಆ ನಿಟ್ಟಿನಲ್ಲಿ ನಮಗೂ ಕೂಡ ಬಹಳಷ್ಟು ನಾವೆಲ್ಲ ನೋಡ್ತಾ ಇದ್ವಿ. ಅನೇಕ ಇವತ್ತಿಗೂ ಕೂಡ ನಮ್ಮನ್ನೆಲ್ಲ ಕೂಡ ಊರಿಂದ ಹೊರಗಿಡುವಂತ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ದೇವಾಲಯದಲ್ಲಿ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಕೂಡ ಕ್ಷೌರಕ ಇವತ್ತು ಕಟಿಂಗ್ ಮಾಡಲಿಕ್ಕೆ ನಮ್ಮನ್ನು ಒಪ್ತಾ ಇಲ್ಲ, ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ, ಶಾಲೆಯ ಪ್ರವೇಶ ಕೊಡ್ತಾ ಇಲ್ಲ. ಅಂತ ದಿನಗಳು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಬಹಳ ಜನರು ಹೇಳ್ತಾರೆ ಇಲ್ಲ ಅದೆಲ್ಲ ಹಳೆ ಕಾಲ ಅಂತೇಳಿ. ಹಳೆ ಕಾಲ ಇಲ್ಲ, ಇವೇ ನಾವು ಶೋಷಣೆಗೊಳಗಾದಂಥ ಸಮಾಜ, ದಲಿತ ಸಮಾಜ, ಹಿಂದುಳಿದಂಥ ಸಮಾಜ, ಅಲ್ಪಸಂಖ್ಯಾತರು, ದೀನ ದಲಿತರು ನಾವೆಲ್ಲ ಒಗ್ಗಟ್ಟಾಗಿ ಒಂದು ಶಕ್ತಿ ಆದ್ರೆ ಬಹುಶಃ ನಮ್ಮ ಶಕ್ತಿ ಆ ಬಾಬಾ ಸಾಹೇಬರ ಒಂದು ಶಕ್ತಿ ಏನನ್ನುವಂಥದ್ದು ತೋರಿಸ್ಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ
ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಇವತ್ತು ಸಂಘಟನೆ ಮಾಡುವಂತ ಒಂದು ಕೆಲಸ ನಾವು ಮಾಡಬೇಕಾಗ್ತದೆ. ಹಾಗಾದ್ರೆ ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಎಂದು ಯೋಚಿಸಬಹುದು. ಜನರ ಹೇಳಿಕೆ ಪ್ರಕಾರ ಬಂದ ಸುದ್ದಿ ಇದು. ಎಷ್ಟೋ ಜನರನ್ನ ವಿಚಾರಿಸಿದಾಗ ಅವರ ಹುಟ್ಟು ಹಬ್ಬಕ್ಕೆ ಬಂದಿದ್ದಿರಲ್ಲ, ಅವರು ನಿಮಗೆ ಏನ್ ಕೊಡ್ತಾರೆ ಅಂದ್ರೆ, ಜಮೀರ್ ಅಹಮದ್ ಅವರು ಗಳಿಸಿದ ಜನ ಹೇಳಿದ ಮಾತು, ಅವರು ಏನು ಕೊಡ್ತಾರೆ ಎನ್ನುವುದಕ್ಕಿಂತ ಅವರಿಂದ ಏನು ಕೆಲಸ ಆಗಿದೆ, ಅವರು ಯಾರಿಂದ ಬದುಕು ಕಟ್ಟಿಕೊಂಡಿದ್ದಾರೆ ಎನ್ನುವ ಸತ್ಯ ಕಥೆಯನ್ನ ಜನರ ಮುಂದೆ ಬಿಚ್ಚಿಟ್ಟಾಗ ಜನ ಸಮೂಹವು ಹಾಕಿದ ಕೇಕೆ, ಸಿಳ್ಳೆ, ಚಪ್ಪಾಳೆ ಅದೊಂದು ದೊಡ್ಡ ವಿಸ್ಮಯವೇ ಎನ್ನಬಹುದು. ಆದರೆ ಇದೇ ಆಗಸ್ಟ್ ತಿಂಗಳ 2025 ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ. ಅದರಲ್ಲಿ ದಲಿತ ಬಡ ಕುಟುಂಬದವರಿಗೆ ಮನೆ ಮಾಡಿಕೊಡುವ ಸುದ್ದಿ ತಿಳಿಸಿದ್ರು. ಅದೇ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು 27 ವರ್ಷದಿಂದ ನನ್ನ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡು ಬಂದಿದ್ದೇನೆ, ಆದ್ರೆ ಇಷ್ಟೊಂದು ಜನ ಕೂಡಿದ್ದು ಇದೇ ಮೊದಲ ಸಾರಿ. ಇವತ್ತಿನಷ್ಟು ಸಂತೋಷ ಯಾವತ್ತೂ ಕಂಡಿಲ್ಲ. ಇಂದು ನಿಮ್ಮಿಂದ ನಾನು ಆ ಖುಷಿಯನ್ನ ಕಂಡೆ. ನಾನು ಗಳಿಸಿದಂತಹ ಆಸ್ತಿ ಅಂದ್ರೆ ಅದು ನೀವೇ ಎನ್ನುವ ಮಾತು ಗಟ್ಟಿಯಾಗಿ ದಲಿತರಿಗೆ ಜೈ ಭೀಮ್ ಕೂಗನ್ನ ಹಾಕುತ್ತಾ ಹೇಳಿದ್ದಾರೆ. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಯಾವತ್ತೂ ನಾನು ಚಿರಋಣಿಯಾಗಿ ಇದ್ದೇನೆ. ಇವತ್ತು ಹೇಳಬೇಕು ಅಂದ್ರೆ ನಾನು ಮುಸ್ಲಿಂ ಇದ್ದು ಒಂದು ಮಾತನ್ನ ಹೇಳಲೇಬೇಕಾಗಿದೆ. ಇವತ್ತು ಶುಕ್ರವಾರ ಆ ಅಲ್ಲಾನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಮಾಡಿರುವ ಆಸ್ತಿ ದಲಿತರ ಸ್ನೇಹ ಪ್ರಮತ್ವ, ಯಾವತ್ತಾದ್ರೂ ಏನೇ ಸಮಸ್ಯೆ ಇರಲಿ ನನಗೆ ತಿಳಿಸಿ, ನಿಮ್ಮ ಜೊತೆ ನಿಮ್ಮ ಮನೆ ಮಗನಾಗಿ ಇರ್ತೀನಿ ಎಂದು ಆ ಅಲ್ಲಾನ ಮೇಲೆ ಆಣೆ ಮಾಡಿದ್ದಾರೆ. ಅಂದ್ರೆ ನಿಜಕ್ಕೂ ಇವರು ವಸತಿ ಮಂತ್ರಿಗಳಾಗಿದ್ದಕ್ಕೂ ಸಾರ್ಥಕ ಎಂದು ಶ್ರೀಯುತ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಸಾರಿ ಹೇಳಿದ್ದಾರೆ. ನಂತರ ಸಂವಿಧಾನದ ಮೂಲಕ ದೇಶಕ್ಕೊಂದು ಸುಭದ್ರ ನಿಯಮಗಳನ್ನ ರೂಪಿಸಿಕೊಟ್ಟ ಕೀರ್ತಿ ಅವರಿಗೆ ಸಲ್ಲದೆ. ಸಮಾನತೆ, ಸಮಾಜ ಸುಧಾರಣೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ಮಾಡಿದ ಕೊಡುಗೆಗಳು ಅಪಾರ. ಮಹಾನ್ ವ್ಯಕ್ತಿಯಾಗಿರುವ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷವೂ ಅವರ ಜನ್ಮ ಜಯಂತಿಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲಾಗುತ್ತೆ. ಕೆಲವು ಖಾಸಗಿ ಕಚೇರಿಗಳಲ್ಲೂ ಕೂಡ ಅಂಬೇಡ್ಕರ್ ಜಯಂತಿ ಮಾಡಲಾಗುತ್ತೆ. ವಿವಿಧ ಸಂಘಟನೆಗಳವರು ಕೂಡ ಒಟ್ಟಾಗಿ ಆಚರಿಸುತ್ತಾರೆ ಎಂದು ವಸತಿ ಸಚಿವರು ಆದ ಶ್ರೀ ಜಮೀರ್ ಅಹಮದ್ ಅವರು, ನಾನು ಅವರಂತೆ ನಡೀತೀನಿ, ಇನ್ನು ಮುಂದೆನೂ ಕೂಡ ಅವರಂತೆ ಬಾಳ್ತೀನಿ ಎಂದು ಆ ಅಲ್ಲಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಆಣೆ ಮಾಡಿ ಮಾತು ಕೊಟ್ಟಂತೆ ನಿಮ್ಮ ಪರವಾಗಿ ನಾನು ಇರ್ತೀನಿ ಎಂದಿದ್ದಾರೆ. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತಿದ್ದಂಗೆ 2016 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಅನಂತ್ ಕುಮಾರ್ ಹೆಗಡೆ ಅವರು. ಅವ್ರು ಏನಂದ್ರೆ, ಅವಾಗ ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋದಂತ ತಮಗೂ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅನುಕೂಲಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅನ್ಕೋತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿರೋದು. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ನನ್ನ ತಮ್ಮ ಸ್ಲಮ್ ಬೋರ್ಡ್ ಚೇರ್ಮನ್ ಆದಂಥ MLA ಆದಂಥ ಪ್ರಸಾದ್ ಅಪ್ಪಯ್ಯ ಅವರೇ, ಇನ್ನೊಬ್ಬರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳಾದಂಥ ರೇವು ನಾಯಕ್ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ನಮ್ಮ ಅಣ್ಣ ಆದಂಥ ವಿಜಯ್ ಕುಮಾರ್ ಅಣ್ಣ ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡ ಆದಂಥ ಅನ್ವರ್ ಪಾಷಾ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯ ಆದಂಥ CM ವೆಂಕಟೇಶ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಸ್ಮೈಲ್ ಟಮಾಟ್ಕರ್ ಅವರೇ, ಶ್ರೀಮತಿ ಗಾಯತ್ರಿ ಅವರೇ, ರಾಮಕೃಷ್ಣ ಅವರೇ, ವಿನಯ್ ಅವರೇ, ಜಯಕಾಂತ್ ಅವರೇ, ಅಶೋಕ್ ಅವರೇ, ಸುಧೀರ್ ಅವರೇ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಅಭಿಮಾನಿ, ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳೇ, ಇವತ್ತು ನನಗೆ ಎಷ್ಟು ಸಂತೋಷ ಖುಷಿ ತಂದಿದೆ ಅಂತ ನಾನು ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂದರೆ ನಾನು ಯಾವತ್ತೂ ಹುಟ್ಟುಹಬ್ಬ ನಾನು ಆಚರಿಸ್ಕೊಂಡಿಲ್ಲ. ಯಾವಾಗಿಂದ ರಾಜಕೀಯ ಬಂದೆ ನಾನು 2002ರಿಂದ ನನ್ನ ಹುಟ್ಟುಹಬ್ಬ ನನ್ನ ಅಭಿಮಾನಿಗಳು ಆಚರಿಸ್ಕೊಂಡು ಹೋಗ್ತಾರೆ. ಅಂದರೆ 27 ವರ್ಷದಿಂದ ನಾನು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬಂದಿದ್ದೀನಿ. ಇವತ್ತು ಸಿಕ್ಕಿರೋ ಖುಷಿ ನನಗೆ. ಇವತ್ತು ಶುಕ್ರವಾರ ಅಲ್ಲ ಮೇಲೆ ಆಣೆ, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಣೆ, ಆ ಖುಷಿ ನನಗೆ ಎಲ್ಲೂ ಸಿಕ್ಕಿಲ್ಲ. ಕಾರಣ ಅಂದರೆ ಇಡೀ ರಾಜ್ಯದಿಂದ ಎಲ್ಲ ದಲಿತ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಬಂದು ನನ್ನ ಹುಟ್ಟುಹಬ್ಬ ಆಚರಿಸ್ತಾರೆ. ಇದಕ್ಕಿಂತ ಏನಿರಬೇಕು, ಇದಕ್ಕಿಂತ ಏನಿರಬೇಕು? ಇದು ನನ್ನ ಜೀವನದಲ್ಲಿ ಬಹಳಷ್ಟು ಸಂಪಾದನೆ ಮಾಡಿದ್ದು. ಈ ಆಸ್ತಿ ಸಂಪಾದನೆ ಮಾಡಿದ ಆಸ್ತಿ ಮುಂದೆ ಹೇಗೆ ಅಂದರೆ ಇವತ್ತು ದಿನ ನೀವು ಏನು ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಂಡು
ಬಂದಿದ್ದೀರಾ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಣೆ, ಆ ಅಲ್ಲಾ ಮೇಲೆ ಆಣೆ, ಯಾವ ಕಾರಣಕ್ಕೆ ದಲಿತ ಸಂಘಟನೆಗೆ ಸಮೀರ್ ಅಹಮದ್ ಖಾನ್ ಬಿಟ್ಕೊಡೋ ಪ್ರಶ್ನೆನೇ ಬರಲ್ಲ. ಇವಾಗ ರಾಜಕೀಯದ ವಿರೋಧ ತಗೊಂಡಿದ್ದೀವಿ, ದಲಿತ ಸಂಘಟನೆ ಬಿಟ್ಕೊಡಕ್ಕೆ ಪ್ರಶ್ನೆನೇ ಬರಲ್ಲ. ಏನಕ್ಕಂದ್ರೆ ತಮಗೆಲ್ಲ ಹೇಳ್ದೆ ನಾನು, ಇವತ್ತು ನಾವೆಲ್ಲ ಗಂಟೆ ಘೋಷವಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ, ನಾವು ಅಧಿಕಾರ ನಡೆಸ್ತಾ ಇದೀವಿಲ್ಲ. ಹೆಂಗ್ ನಡೆಸ್ತಾರೆ ನಾವು? ಹೆಂಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ. ಆ ಕಾರಣಕ್ಕೆ ಇವತ್ತು ನನ್ನ ಪ್ರಸಾದಪ್ಪಯ್ಯ ಅವರು ನನ್ನ ತಮ್ಮನಿಗಿಂತ ಹೆಚ್ಚಿನವರಾಗಿರುವನು ಮಾತಾಡಕ್ಕೆ ನನಗೆ ನೋಡ್ಬಿಟ್ಟು ನಾನು ಹೇಳಿದ್ರು ಸರ್, 27 ವರ್ಷದಿಂದ ಹುದ್ದಬ್ಬ ಆಚರಿಸ್ತಾ ಇದ್ದೇನೆ. ಈ ಥರ ಹುದ್ದಬ್ಬ ನಾನು ಎಂದೂ ನನ್ನ ಲೈಫಲ್ಲಿ ಪ್ರಸಾದ್ ನನ್ನ ಬೇರೆನೇ ಅಲ್ಲ ಮೇಲೆ ನಾನು ಮರೆಯೋಕ್ಕೆ ಸಾಧ್ಯ. ಇದು ದೊಡ್ಡ ಆಸ್ತಿ ಅಂತ ಇದ್ದೀನಿ, ನನ್ನ ದೊಡ್ಡ ಆಸ್ತಿ. ಇವತ್ತು ನೀವೆಲ್ಲ ಬಂದು ನನ್ನ ಹುದ್ದಬ್ಬ ತಾವು ಆಚರಿಸ್ತಾ ಇರೋದು, ನನ್ನ ಪ್ರಸಾದಪ್ಪಯ್ಯವರು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಾನೇನು ತಿಳ್ಕೊಂಡೆ ಅಂದರೆ, ಮೊನ್ನೆ ಹೋಗುವಾಗ ಹೇಳ್ತಾ ಇದ್ರು, ಒಂದು ಗುರುವಾರ ನನ್ನ ಸಿಕ್ಕಿದ್ರು, ನಾವು ಬಸ್ಸಲ್ಲಿ ಎಲ್ಲ ಬರ್ತೀವಿ ನಿಮ್ಗೆ ವಿಶ್ ಮಾಡೋಕ್ಕೆ ನಮ್ಮ ಜಿಲ್ಲೆಯಿಂದ ಬರ್ತೀರಂತ. ನಾನೇನು ತಿಳ್ಕೊಂಡೆ, ಮಾಮೂಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ, ಅವ್ರಿಗೇನಾರ ಕರ್ಕೊಂಡು ಬರ್ಬೋದು ಅಂತ. ಅವರ ಜೊತೆಯಾಗಿ ನಿಂತು ಕೆಲಸ ಕಾರ್ಯದಲ್ಲಿ ತೊಡಗಿ ಅವರೊಂದಿಗೆ ಸೇವೆ ಸಲ್ಲಿಸ್ತೀನಿ ಎಂದ ಶ್ರೀ ಸುಭಾಷ್ ನಟೇಕರ್ ಮತ್ತು ಶ್ರೀ ಆನಂದ ಸಿಂಗಾಡಿ, ಶ್ರೀ ಕೃಷ್ಣ ಇಟ್ಟಂಗಿ, ಶ್ರೀ ನಾಗರಾಜ್ ನಂದಾಪುರ್ ಎಲ್ಲರೂ ಸೇರಿ ನನಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ವಸತಿ ಸಚಿವರು ಆದ ಶ್ರೀ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ನಂತರ ಕೊಪ್ಪಳ ಜಿಲ್ಲೆಯ ಚಿಲವಾದಿ ಮಹಾಸಭಾ ಮುಖಂಡರು ಆದ ಶ್ರೀ ಛತ್ರಪ್ಪ ಚಿಲವಾದಿ, ಶ್ರೀ ಶಶಿಧರ್ ಹೊಸ್ಮನಿ ಹಾಗೂ ಚಿಲವಾದಿ ಸಮಾಜ ಬಾಂಧವರು ಆದ ಬಾಲರಾಜ್ ಮಂಗಳೂರು, ಶಂಕರ್ ಜಕ್ಕಲಿ, ಬಸಪ್ಪ ಬೇನಾಳ್, ಪ್ರವೀಣ್ ಕಟ್ಟಿಮನಿ, ವಿಷ್ಣು ಆಡೂರ್, ಬಸವರಾಜ್ ಕುಡಗುಂಟಿ, ಲೋಕೇಶ್ ಚೇಕಿನಕೊಪ್ಪ, ರವಿ ಬಂಕದಮನಿ ಇನ್ನೂ ಅನೇಕರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತನ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.